ಶ್ರೀಕೃಷ್ಣ ನಮಗೆ ಕೊಡುವ 5 ಭರವಸೆಗಳು. ನನ್ನ ಭಕ್ತ ಎಂದೂ ನಾಶವಾಗೋದಿಲ್ಲ. ಅನ್ಯ ಚಿಂತೆ ಇಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿರುವ ನನ್ನ ಭಕ್ತರಿಗೆ ಅವರ ಬಳಿ ಇಲ್ಲದನ್ನು ಕೊಡುವೆ, ಇರುವುದನ್ನು ಕಾಪಾಡುವೆ. ನನ್ನ ಭಕ್ತ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವಾಗ ಅವನ ಎಲ್ಲ ತೊಂದರೆಯನ್ನು, ಅಡೆತಡೆಗಳನ್ನು ದೂರ ಮಾಡುವೆ. ನನ್ನ ಭಕ್ತನಾದವನು ನನ್ನ ಬಳಿ ಬರಲೇಬೇಕು. ಇಡೀ ಜಗತ್ತನ್ನೇ ತ್ಯಜಿಸಿ ನನ್ನಲ್ಲಿ ಶರಣಾಗು ಪಾರ್ಥ. ನಾನೇ ಜಗತ್ತು, ನಾನೇ ಜಗತ್ತಿನ ಪ್ರತಿಕಣವು, ನಾನೇ ಸೂರ್ಯನು ಹಾಗೂ ನಾನೇ ಚಂದ್ರನು, ನಾನೇ ನಕ್ಷತ್ರವು ಹಾಗೂ ನಾನೇ ಎಲ್ಲ ಗ್ರಹಗಳು. ನಾನು ಸೂರ್ಯನಿಗಿಂತ ಹೆಚ್ಚು ಪುರಾತನನು, ಯಾವುದೇ ವೃಕ್ಷದಲ್ಲಿ ಅರಳಿದ ಮೊಗ್ಗಿಗಿಂತ ನವೀನನು. ನಾನೇ ಎಲ್ಲ ಮನುಷ್ಯರು, ನಾನೇ ಸ್ವರ್ಗ ಹಾಗೂ ನರಕವನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು. ಕೆಲವರ ಬದುಕಿನಲ್ಲಿ ಆತ್ಮೀಯರಾಗಲು ಹೋಗಬಾರದು, ಅತಿಥಿಯಾಗಿಯೇ ಉಳಿದು ಬಿಡಬೇಕು. ಯಾಕೆಂದರೆ ಕೆಲವೊಮ್ಮೆ ಆ ಅತಿ ಆತ್ಮೀಯತೆಯೇ ನಮಗೆ ಮುಳುವಾಗಿ ಸ್ನೇಹ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕ, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ತಾಳ್ಮೆ ಇರಲಿ. ಇಲ್ಲಿ ಒಂದೇ ದಿನಕ್ಕೆ ಏನೂ ಆಗಲ್ಲ, ಆದರೆ ಒಂದು ದಿನ ಎಲ್ಲವೂ ಆಗುತ್ತೆ. ಸಂಭ್ರಮದ ಸಮಯದಲ್ಲಿ ಕಣ್ಣೀರಾಕಬೇಡ, ದುಃಖದ ಸಮಯದಲ್ಲಿ ನಗಲೇಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದದ್ದನ್ನು ನೆನೆಯಬೇಡ. ಉತ್ತಮರ ಮನವನ್ನು ಉಳಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ. ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ. ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳಿದ, ಗೋಡೆಯ ಮೇಲೆ ಒಂದು ಸಂದೇಶ ಬರೆ. ಅದು ಹೇಗಿರಬೇಕೆಂದ್ರೆ, ಖುಷಿಯಲ್ಲಿದ್ದಾಗ ಓದಿದ್ರೆ ದುಃಖವಾಗಬೇಕು, ದುಃಖದಲ್ಲಿದ್ದಾಗ ಓದಿದ್ರೆ ಖುಷಿಯಾಗಬೇಕು ಎಂದು. ಶ್ರೀಕೃಷ್ಣ ಬರೆದರು, ಈ ಸಮಯ ಕಳೆದು ಹೋಗುತ್ತೆ. ಜೀವನದಲ್ಲಿ ನೀನು ಎಂದೋ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಯಾವುದೋ ರೂಪದಲ್ಲಿ ನಿನ್ನ ಬಳಿ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ನಿಮ್ಮದು ಎಂದು ಒಂದು ಸಾರಿ ದೇವರು ಬರೆದ್ರೆ ಸಾಕು, ಪ್ರಪಂಚದಲ್ಲಿ ನೀವು ಎಲ್ಲೇ ಇದ್ರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಅದು ವಸ್ತುವಾಗಿ ಸರಿ, ವ್ಯಕ್ತಿಯಾಗಿ ಸರಿ. ಮಾನವನಲ್ಲಿ ಮಾನವೀಯತೆಯನ್ನು ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ರೂ ವ್ಯರ್ಥ. ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ. ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ. ಕೆಟ್ಟ ಕನಸು ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ. ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ. 1000 ದುರ್ಮಾರ್ಗಗಳೇ ಎದುರಾಗಲಿ, ಒಳ್ಳೆಯ ವ್ಯಕ್ತಿತ್ವ ನಿಮ್ಮದಾಗಿರಲಿ. ಬದಲಾವಣೆ ಅನಿವಾರ್ಯ ಅನ್ನುವಷ್ಟು ದೊಡ್ಡ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾಗುತ್ತಾನೆ. ನಮ್ಮ ಕಷ್ಟವನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೊಡಿಸುವ ಪ್ರಯತ್ನ ಮಾಡಬಾರದು. ಯಾವ ರಾಜನು ಸದಾಕಾಲ ರಾಜನಾಗಿರುವುದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೆ ಶ್ರೀಮಂತನಾಗಿರುವುದಿಲ್ಲ, ಯಾವ ಬಡವನು ಕೊನೆಯವರೆಗೆ ಬಡವನಾಗಿರುವುದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಪರಿವರ್ತನೆ ಜಗದ ನಿಯಮ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕ, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತೆ. ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಪ್ರಪಂಚಕ್ಕೆ ನೀನು ಕೇವಲ ಒಬ್ಬ ವ್ಯಕ್ತಿ ಮಾತ್ರ, ಆದರೆ ನಿನ್ನನ್ನು ನಂಬಿಕೊಂಡು ಇರುವವರಿಗೆ ನೀನೇ ಒಂದು ಪ್ರಪಂಚ. ಪ್ರಯತ್ನ ಪಟ್ಟವನು ಸೋತೇ ಇಲ್ಲ, ಆಗಲ್ಲ ಎಂದವನು ಗೆಲ್ಲುವುದೇ ಇಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು. ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ. ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತೆ. ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು. ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ. ಆತ್ಮವಿಶ್ವಾಸ ಜೊತೆಗಿರಲಿ. ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ್ನು ಕಲಿ. ಬದುಕಿನ ಹೆಚ್ಚು ಕ್ಷಣಗಳನ್ನು ನನಗಾಗಿ ಮೀಸಲಿರಿಸು. ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಗು. ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿರಿಸು. ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು. ನಿನ್ನ ಯೋಜನೆಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಿರಲಿ. ಆಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡು. ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತೆ ಎಂಬುದನ್ನು ನೆನಪಿಡು.
ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿರುತ್ತೆ. ನೆನಪಿಡು, ಪ್ರತಿದಿನವೂ ಒಳ್ಳೆಯ ದಿನವೇ ಅಲ್ಲ, ಆದರೆ ಪ್ರತಿದಿನದಲ್ಲೂ ಒಳಿತು ಇದ್ದೇ ಇರುತ್ತೆ. ಅತಿಯಾಗಿ ಯಾರಿಂದಲೂ ಏನನ್ನು ಬಯಸಬೇಡಿ, ಯಾಕೆಂದರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡ್ತವೆ. ಯಾರನ್ನು ತುಂಬ ಹಚ್ಕೋಬೇಡಿ. ಅತಿಯಾಗಿ ಬಯಸಿದ್ರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರುತ್ತೆ. ದುಡಿಮೆ ನಂಬಿಕೊಂಡು ಬದುಕುವವನಿಗೆ ಅದೃಷ್ಟದ ಮೇಲೆ ನಂಬಿಕೆ ಇರುವುದಿಲ್ಲ. ಶ್ರೀಕೃಷ್ಣ ಯಾವುದನ್ನು ತಿಳಿದುಕೊಂಡು ಅಶುಭದಿಂದ ಪಾರಾಗುವೆಯೋ ಅದನ್ನು ಹೇಳುತ್ತೇನೆ ಎನ್ನುತ್ತಾನೆ. ಇಲ್ಲಿ ಅಶುಭ ಎಂದರೆ ಪುನಃ ಕರ್ಮದ ಉಪಟಳದ ಕೈಯಲ್ಲಿ ಸಿಕ್ಕಿಕೊಂಡು ನರಳುವುದು, ಕರ್ಮ ಮಾಡಿಯೂ ಅದರ ಪರಿಣಾಮಕ್ಕೆ ಬೀಳದಂತೆ ಮಾಡುವುದು. ಇದೇ ರಹಸ್ಯ. ಒಂದು ರೀತಿ ಕರ್ಮ ಮಾಡಿದರೆ ನಾವು ಬಂಧನಕ್ಕೆ ಬೀಳುವೆವು, ಮತ್ತೊಂದು ರೀತಿ ಕರ್ಮ ಮಾಡಿದರೆ ಬಂಧನದಿಂದ ಪಾರಾಗುವೆವು. ರೇಷ್ಮೆ ಹುಳು ತನ್ನ ಬಾಯಿಯಿಂದಲೇ ಗೂಡನ್ನು ನೇಯ್ದು ಅದರಲ್ಲಿ ಬಂದಿಯಾಗುವುದು, ಅನಂತರ ತನ್ನ ಬಾಯಿಯಿಂದಲೇ ಗೂಡನ್ನು ಕೊರೆದುಕೊಂಡು ಹೊರಬರುವುದು. ಎರಡನ್ನು ತಾನೇ ಮಾಡಿಕೊಂಡಿತು. ಇದು ಒಂದು ಸ್ಕ್ರೂಡ್ರೈವರ್ನಿಂದ ಒಂದು ರೀತಿ ಮೊಳೆಯನ್ನು ತಿರುಗಿಸಿದ ಹಾಗೆ. ಮೊಳೆ ಒಳಗೆ ಹೋಗುವುದು, ಮತ್ತೊಂದು ತಿರುಗಿಸಿದ್ರೆ ಅದು ಮೇಲೆ ಬರುವುದು. ಆಗುವ ಕ್ರಿಯೆ ಅದನ್ನು ತಿರುಗಿಸುವ ವಿಧಾನದಲ್ಲಿದೆ. ಯಾರು ನನ್ನ ಪ್ರೀತಿಸುತ್ತಿಲ್ಲ ಎಂದು ಚಿಂತೆ ಮಾಡಬೇಡ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೇವಲ ನನ್ನ ನಾಮ ಜಪ ಮಾಡು. ನಿನ್ನನ್ನು ನಾನು ಎಲ್ಲ ಕಷ್ಟದಿಂದ ಮುಕ್ತಗೊಳಿಸುತ್ತೇನೆ. 100 ಕಷ್ಟಗಳು ಬಂದವೆಂದು ಕೊರಗಬೇಡ. ನಿನ್ನ ಆತ್ಮಬಲ ಅಚಲವಾಗಿದ್ದರೆ ಅವೆಲ್ಲವನ್ನು ಮೆಟ್ಟು ನಿಂತು ಎದುರಿಸುವ ಶಕ್ತಿ ನಿನ್ನಲ್ಲಿ ಉದ್ಭವಿಸುತ್ತೆ. ಊಹೆಗಳು ಒಂದು ವೇಳೆ ತಪ್ಪಾಗಬಹುದು, ಆದರೆ ಅನುಭವಗಳು ಎಂದಿಗೂ ಸುಳ್ಳಾಗೋದಿಲ್ಲ. ಬಿದ್ದ ಜಾಗದಲ್ಲೇ ಬೀಜ ನೆಡು, ಮರದಂತೆ ಬೆಳಿ, ಆಗ ನೆರಳಿಗೆ ಮತ್ತೆ ಮತ್ತೆ ಬಂದೇ ಬರುವರು. ಚೌಕಟ್ಟು ಹಾಕಬೇಕಾದದ್ದು ಗೆಲ್ಲಲು ಬೇಕಾದ ಪ್ರಯತ್ನಕ್ಕಲ್ಲ, ಗೆದ್ದ ನಂತರದ ಅಹಂಕಾರಕ್ಕೆ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಬಹುದು, ನಾಶ ಮಾಡಲೂಬಹುದು. ಆಯ್ಕೆ ನಮ್ಮಲ್ಲೇ ಇದೆ. ಮನಸ್ಸಿನಲ್ಲಿ ಇರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು 2 ಔಷಧ, ಒಂದು ಕಾಲ, ಇನ್ನೊಂದು ಮೌನ. ನಿನ್ನ ಜೀವನದಲ್ಲಿ ಕೆಲವರು ಆಟ ಆಡುತ್ತಿದ್ದಾರೆ ಅಂತ ಗೊತ್ತಿದ್ರೂ ಚಿಂತೆ ಪಡಬೇಡ. ಯಾಕೆಂದರೆ ಭಗವಂತನ ಆಟ ಶುರುವಾದಾಗ ಅವರ ಸರ್ವನಾಶವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ. ಅನುಭವಿಯನ್ನಾಗಿಸುವ ಸೋಲು ಅಹಂಕಾರಿಯನ್ನಾಗಿಸುವ ಗೆಲುವಿಗಿಂತ ಶ್ರೇಷ್ಠವಾದುದು. ಅತ್ಯುತ್ತಮ ಸೇಡು ಶಾಂತಿಯುತವಾಗಿ ನಡೆ ಮತ್ತು ಅವರ ಸ್ವಂತ ತಪ್ಪುಗಳನ್ನು ಅರಿತುಕೊಳ್ಳಲು ಅವಕಾಶ ಮಾಡಿಕೊಡು. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡುವವರು ಜೊತೆ ಉಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ.